ಮಾಡಿಕೊಂಡು ಈ ಕೆಲಸವನ್ನು ಮಾಡ್ತಿದ್ದಾರೆ. ನಾವು ಎಚ್ಚರಿಕೆಯಿಂದ ಇರಬೇಕು. ಈ ಅಪಾಯಕ್ಕೆ ಶಾಶ್ವತವಾದಂತಹ ಪರಿಹಾರವನ್ನು ಕೊಡಬಲ್ಲದು. ಭಯೋತ್ಪಾದಕರಿಗೆ ಆಶ್ರಯ ಕೊಡತಕ್ಕಂಥ ಕುಟುಂಬಗಳು ತೀರ್ಥಹಳ್ಳಿಯಲ್ಲೂ ಇದೆ. ಚಪ್ಪಳೆ ತಟ್ಟುಗಳೇ, ಚಪ್ಪಳೆ ತಟ್ಟುವಲ್ಲ. ನಾವು ಎಚ್ಚರಿಕೆಯಿಂದ ಇರಬೇಕು. ಇವತ್ತು ಸಮಸ್ಯೆ ಎಲ್ಲೋ ದೂರದಲ್ಲಿಲ್ಲ, ನಮ್ಮನೆ ಬಾಗಿಲಿಗೆ ಬಂದಿದೆ. ಒಂದು 25 ವರ್ಷದ ಹಿಂದೆ, 30 ವರ್ಷದ ಹಿಂದೆ ಕಾಶ್ಮೀರದ ಬಗ್ಗೆ ಹೇಳಿದ್ರೆ ಎಲ್ಲೋ ಇದೆ, ಸುಮ್ಮನೆ ಎಲ್ಲ ಹೊರಗೆ ಬಿಡ್ತಾರೆ ಅಂತ ಹೇಳ್ತಾ ಇದ್ರು. ಇವತ್ತು ಆ ತರ ಪರಿಸ್ಥಿತಿ ಇಲ್ಲ. ಎಚ್ಚರ ತಪ್ಪಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ನಮ್ಮ ಸಂತಾನಗಳು, ನಾವು ಮಾಡಿದಂತ ಆಸ್ತಿ ಪಾಸ್ತಿಗಳು ನಮ್ಗೆ ಉಳಿಬೇಕು. ಇಲ್ಲಿರ್ತಕ್ಕಂಥ ಹಿಂದೂಗಳ ಸಂತಾನ ಹಿಂದುವಾಗಿಯೇ ಉಳಿಬೇಕು ಅಂತಾದ್ರೆ ನಾವೆಲ್ಲರೂ ಕೂಡ ಮೈಯೆಲ್ಲ ಕಣ್ಣಾಗಿ ಬದುಕಬೇಕಾಗಿದೆ, ಸಂಘಟಿತರಾಗಿ ಬದುಕಬೇಕಾಗಿದೆ. ಎಲ್ಲ ಜಾತಿ ಮತ ಪಂಥ ಪಕ್ಷವನ್ನೆಲ್ಲ ಮರೆತು ಒಂದೇ ತಾಯಿಯ ಮಕ್ಕಳು, ತಾಯಿಯ ಭಾರತ ಮಾತೆಯ ಮಕ್ಕಳು ಅನ್ನುವ ರೀತಿಯಲ್ಲಿ ಬದುಕಬೇಕಾಗಿದೆ. ಈ ರೀತಿಯ ಬದುಕು ಮಾತ್ರ ನನಗೆ ಈ ಅಪಾಯದಿಂದ ಮೇಲೆತ್ತಬಲ್ಲದು. ಈ ಅಪಾಯಕ್ಕೆ ಶಾಶ್ವತವಾದಂತಹ ಪರಿಹಾರವನ್ನು ಕೊಡಬಲ್ಲದು. ಹಾಗೆ ಬ್ರಹ್ಮದೇಶ ಮ್ಯಾನ್ಮಾರ್ನಿಂದ 5 ಕೋಟಿಗೂ ಹೆಚ್ಚು ಜನ ಮುಸಲ್ಮಾನರು ಭಾರತದ ಒಳಗೆ ಪ್ರವೇಶ ಮಾಡಿದ್ದಾರೆ. ಬೇರೆ ಬೇರೆ ವೃತ್ತಿಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿಯ ಪೌರತ್ವವನ್ನು ಪಡೆದಿದ್ದಾರೆ, ವೋಟರ್ ಲಿಸ್ಟ್ ಅನ್ನು ಪಡೆದಿದ್ದಾರೆ. ಹೇಗೆ ಪಡೆದಿದ್ದಾರೆ ಅಂದ್ರೆ ನಮ್ಮವರೇ ಅವರಿಗೆ ದುಡ್ಡಿನ ಆಸೆಗೋಸ್ಕರ ಕೊಟ್ಟಿದ್ದಾರೆ. ಅವರನ್ನ ಓಟಿನ ಆಸೆಗೋಸ್ಕರ ಮತದಾರರ ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ಮುಸಲ್ಮಾನರ ಓಟು ಗಟ್ಟಿಯಾಗಿ ಸಿಕ್ಕಿದ್ರೆ ಚುನಾವಣೆಯಲ್ಲಿ ನಮಗೆ ವಿಜಯ ಸಿಗುತ್ತೆ, ಜಯಗಳಿಸೋದು ಸುಲಭ. ಹಾಗೆ ಮುಸಲ್ಮಾನರ ಓಟಿಗೋಸ್ಕರವಾಗಿ ತಾಯಿ ಭಾರತ ಮಾತೆಯ ಮಾನವನ್ನು ಹರಣ ಮಾಡತಕ್ಕಂತ, ಭಾರತ ಮಾತೆಯನ್ನು ಹತ್ಯೆ ಮಾಡತಕ್ಕಂತ ಹೇಯ ಕೃತ್ಯ, ಆತ ತಾಯಿಯ ಕೃತ್ಯವನ್ನು ನಮ್ಮ ದೇಶದ ಒಳಗೇನೆ ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಅಪಾಯಕಾರಿಯಾಗಿರ್ತಕ್ಕಂಥ ಸನ್ನಿವೇಶ. ಜಗತ್ತಿನ ಭಾರತದ ಹೊರಗಿರ್ತಕ್ಕಂತಹ ಶತ್ರುಗಳನ್ನು ನಾವು ಎದುರಿಸಬಹುದು, ಆದರೆ ದೇಶದ ಒಳಗಿರ್ತಕ್ಕಂತಹ ಈ ಆತ ತಾಯಿಗಳನ್ನ ಎದುರಿಸುವುದು ಬಹಳ ಕಷ್ಟ. ಬಂಧುಗಳೇ, ನಾವೆಲ್ಲರೂ ಕೂಡ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಇವತ್ತು ಭಯೋತ್ಪಾದನೆ ಎಲ್ಲೋ ಕಾಶ್ಮೀರದಲ್ಲಿದೆ ಅಂತಲ್ಲ, ತೀರ್ಥಹಳ್ಳಿಯೂ ಕೂಡ ಭಯೋತ್ಪಾದಕ ಚಟುವಟಿಕೆಯ ಒಂದು ಸ್ಲೀಪರ್ ಸೆಲ್. ಯಾರು ಭಯೋತ್ಪಾದನೆಗೆ ಬೆಂಬಲ ಕೊಡ್ತಾರೆ, ಯಾರು ಇಸ್ಲಾಮಿಗೆ ಬೆಂಬಲವಾಗಿ ನಿಲ್ಲುತ್ತಾರೆ, ಅವರನ್ನು ಮಾತ್ರ ಗೆಲ್ಲಿಸ್ತಾರೆ. ಹಾಗಾಗಿ ನಾವು ಯೋಚನೆ ಮಾಡಬೇಕು. ಈ ಕೃತ್ಯವನ್ನು ಎದುರಿಸಬೇಕಾದ್ರೆ, ಈ ರೀತಿಯ ಹೇಯ ಕೃತ್ಯವನ್ನು ನಿಲ್ಲಿಸಬೇಕಾದ್ರೆ ಹಿಂದೂ ಸಮಾಜ ಒಂದಾಗಬೇಕು. ಜಾತಿಯನ್ನ ಯೋಚನೆ ಮಾಡೋದನ್ನು ಬಿಡಬೇಕು. ಪ್ರಾಂತ ಪಕ್ಷವನ್ನ ಮೀರಿ ನಿಲ್ಲಬೇಕು. ನಾವೆಲ್ಲರೂ ಹಿಂದೂಗಳು, ತಾಯಿ ಭಾರತ ಮಾತೆಯ ಮಕ್ಕಳು, ನಾವೆಲ್ಲರೂ ಒಂದು ಅನ್ನೋ ಭಾವನೆಯನ್ನು ನಮ್ಮ ಹೃದಯದಲ್ಲಿ ಜಾಗೃತಿ ಮಾಡಿಕೊಳ್ಬೇಕು. ಎಲ್ಲಿವರೆಗೆ ಈ ಭಾವನೆ ನಮ್ಮಲ್ಲಿ ಜಾಗೃತಿ ಆಗೋದಿಲ್ವೋ ಅಲ್ಲಿವರೆಗೆ ನಮಗೆ ಈ ಸಮಸ್ಯೆಗೆ ಪರಿಹಾರ ಸಿಕ್ಕೋದಿಲ್ಲ. ನಾವ್ಯಾರೂ ಕೂಡ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಕೆಲವು ದಶಕಗಳಲ್ಲಿ ಹಿಂದೂ ಸಮಾಜ ಇದೇ ರೀತಿಯಾಗಿ ಜಾತಿ, ಭಾಷೆ, ಪ್ರಾಂತ ಪಕ್ಷಗಳನ್ನು ಯೋಚನೆ ಮಾಡ್ತಾ ಕೂತ್ರೆ ಹೇಳೋದಕ್ಕೆ, ಹೆಸರು ಹೇಳೋದಕ್ಕೆ ಒಬ್ಬಿಬ್ರು ಕೂಡ ಸಿಗೋದಿಲ್ಲ. ಇವತ್ತು ಕಾಶ್ಮೀರದಲ್ಲಿ ಏನಾಗಿದೆ ಅದು ನಾಳೆ ಕರ್ನಾಟಕಕ್ಕೂ ಬರುತ್ತೆ. ಕರ್ನಾಟಕಕ್ಕೆ ಬಂದದ್ದು ತೀರ್ಥಹಳ್ಳಿಯನ್ನು ಬಿಡೋದಿಲ್ಲ. ಯೋಚನೆ ಮಾಡಬೇಕು. ಹಾಗಾಗಿ ಮೊದಲು ಯೋಚನೆ ಮಾಡಬೇಕು. ಮೊನ್ನೆ ನಡೆದಿರುವ ಘಟನೆ ಅದು ಹಿಂದೂ ಸಮಾಜಕ್ಕೆ ಮಾಡಿರುವಂತ ಆಘಾತ. ಹಿಂದೂ ಈ ದೇಶದ ಆತ್ಮ. ಭಾರತವನ್ನ ನಾಶ ಮಾಡಬೇಕಾದ್ರೆ, ಭಾರತದ ಭೂಪಟವನ್ನ ಜಗತ್ತಿನಲ್ಲಿ ಅಳಿಸಿ ಹಾಕಬೇಕಾದ್ರೆ ಹಿಂದೂ ಸಮಾಜವನ್ನು ನಾಶ ಮಾಡಬೇಕು. ಹಾಗಾಗಿ ಹಿಂದೂ ಸಮಾಜವನ್ನು ಟಾರ್ಗೆಟ್ ಮಾಡಿಕೊಂಡು ಈ ಕೆಲಸವನ್ನು ಮಾಡ್ತಿದ್ದಾರೆ. ಈ ಕೃತ್ಯದ ಹಿಂದೆ ಪಾಕಿಸ್ತಾನ ಇದೆ ಅಂತೇಳಿ ಇಡೀ ಜಗತ್ತಿಗೆ ಗೊತ್ತಿದೆ. ಪಾಕಿಸ್ತಾನ ನಿರ್ಮಾಣ ಆಗಿದ್ದೇ ಭಾರತದ ವಿರೋಧದ, ಹಿಂದೂ ವಿರೋಧದ ಹಿನ್ನೆಲೆಯಲ್ಲಿ. ನಾವು ಹಿಂದೂಗಳ ಜೊತೆಯಲ್ಲಿ ಇರೋದಿಲ್ಲ, ನಾವು ಬೇರೆ ಆಗಿರ್ತೀವಿ ಅಂತ ಹೇಳಿನೇ ಭಾರತವನ್ನು ವಿಭಜನೆ ಮಾಡಿದ್ದು. 1947 ಆಗಸ್ಟ್ 14 ರಾತ್ರಿ ದೇಶ ವಿಭಜನೆ ಮಾಡಿದ್ದೆ ಹಿಂದುತ್ವದ ವಿರೋಧಕ್ಕಾಗಿ, ಭಾರತದ ವಿರೋಧಕ್ಕಾಗಿ, ಇಸ್ಲಾಮಿಗೋಸ್ಕರವಾಗಿ. ಅವ್ರು ಹೇಳಿದ್ರು ಸ್ವಾತಂತ್ರ್ಯ ಪಾಕಿಸ್ತಾನ ಪಡ್ಕೊಳ್ಳುವ ಸಂದರ್ಭದಲ್ಲಿ ಹೋರಾಟ
ಪಾಕಿಸ್ತಾನವನ್ನು ಪಡೆದಿದ್ದೀವಿ, ಅಲ್ಲ ನಗುತ್ತಾ ಪಾಕಿಸ್ತಾನವನ್ನು ಪಡೆದಿದ್ದೀವಿ, ಹೋರಾಟ ಮಾಡಿ ಭಾರತವನ್ನು ಪಡಿತೀವಿ ಅಂತ ಹೇಳಿ. ಹಸ್ತೆ ಲೇಂಗೆ ಪಾಕಿಸ್ತಾನ್, ಲಡ್ತೆ ಲೇಂಗೆ ಹಿಂದೂಸ್ತಾನ್, ಇದು ಅವರ ಘೋಷಣೆ. ಇದು ಇಡೀ ಜಗತ್ತಿನ ಹೃದಯವನ್ನು ತಲ್ಲಣಗೊಳಿಸಿದೆ. ಮೊನ್ನೆ ನಡೆದಂತ ಘಟನೆ ಏನಿದೆ, ಇದು ಒಂದು ಘಟನೆಯನ್ನಾಗಿ ಮಾತ್ರ ನೋಡಿದ್ರೆ ಇದರ ಆಳ ಅಗಲ ನಮಗೆ ಗೊತ್ತಾಗಲ್ಲ. ಇದರ ಹಿಂದೆ ಏನೆಲ್ಲ ಇದೆ, ಯಾವುದಕ್ಕೋಸ್ಕರ ಈ ಎಲ್ಲ ಕೃತ್ಯಗಳು ನಡೀತಾ ಇದೆ ಅನ್ನೋದನ್ನ ವಿವರವಾಗಿ ಯೋಚನೆ ಮಾಡಿದ್ರೆ, ಅದರ ಬೇರುಗಳನ್ನು ಹುಡುಕ್ತಾ ಹೊರಟ್ರೆ ಇದರ ಆಳ ಮತ್ತು ಅಗಲ, ಇದರ ವ್ಯಾಪಕತೆ, ಇದರ ಹಿಂದೆ ಇರತಕ್ಕಂಥ ಜಗತ್ತಿಗೆ ಇರತಕ್ಕಂಥ ಭಯಾನಕತೆ ಅರ್ಥವಾಗುತ್ತೆ. ಮೊನ್ನೆ 28 ಜನರನ್ನ ಸಾಯಿಸಿದ್ರಲ್ಲ, ಏನ್ ಹೇಳಿ ಸಾಯಿಸಿದ್ರು? ಜಾತಿ ಕೇಳಿದ್ರ? ಯಾರ್ದಾದ್ರೂ ಜಾತಿ ಕೇಳಿದ್ರ? ಅಲ್ಲಿ ಇಲ್ಲ ಇಲ್ಲ ಕೇಳಿದ್ರ? ಹೇಳಿ. ಇಲ್ಲ ಇದ್ರೆ ಇಲ್ಲ, ಇದೆ ಅಂತ ಹೇಳಿದ್ರ? ಇಲ್ಲ ಅಂತ ಹೇಳಿ ಕೇಳಿದ್ರ? ಇಲ್ಲ ಇಲ್ಲ ಊರು ಕೇಳಿದ್ರ? ಪ್ರಾಂತ ಯಾವುದು ಅಂತ ಕೇಳಿದ್ರ? ಪಕ್ಷ ಯಾವುದು ಅಂತ ಕೇಳಿದ್ರ? ಇಲ್ಲ. ಏನ್ ಕೇಳಿದ್ರು? ಧರ್ಮ ಕೇಳಿದ್ರು, ಹಿಂದೂಗಳ ಅಂತ ನೋಡಿದ್ರು. ಇದು ಹಿಂದೂ ಸಮಾಜಕ್ಕೆ, ಈ ದೇಶದ ಆತ್ಮಕ್ಕೆ ಮಾಡಿರ್ತಕ್ಕಂಥ ಆಘಾತ. ಇವತ್ತು ನಾವು ಬೇರೆ ಬೇರೆ ಪಾರ್ಟಿಯ ಹೆಸರಿನಲ್ಲಿ ಬರೆದಾಡ್ತೀವಿ. ನಾನು ಕಾಂಗ್ರೆಸ್, ನಾನು ಬಿಜೆಪಿ, ನಾನು ಇನ್ನೊಂದು ಪಕ್ಷ. ಬಂಧುಗಳೇ, ಹಿಂದೂ ಇದ್ರೆ ಮಾತ್ರ ಕಾಂಗ್ರೆಸ್ ಇರುತ್ತೆ, ಹಿಂದೂ ಇದ್ರೆ ಮಾತ್ರ ಬಿಜೆಪಿ ಇರುತ್ತೆ, ಹಿಂದೂ ಇದ್ರೆ ಮಾತ್ರ ಸಮಾಜವಾದಿ ಪಕ್ಷ ಇರುತ್ತೆ. ಇವತ್ತು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಇದೆಯಾ? ಠೇವಣಿನೇ ಇಲ್ಲ. ಬಿಜೆಪಿ ಇದೆಯಾ? ಜಮ್ಮುನಲ್ಲಿ ಬಿಜೆಪಿ ಗೆದ್ದಿದೆ, ಕಾಶ್ಮೀರದಲ್ಲಿ 1-2 ಸೀಟು ಗೆಲ್ಲಬಹುದಾಗಿತ್ತಷ್ಟೇ, ಅಲ್ಲೂ ಗೆಲ್ಲಿಲ್ಲ. ಬೇರೆ ಪಾರ್ಟಿಗಳು ಗೆದ್ದಿದೆಯಾ? ಆದ್ರೆ ಇಡೀ ದೇಶ ನೋಡಿದೆ. ಮೊನ್ನೆ ನಡೆದಂತ ಭಯೋತ್ಪಾದನೆಯಲ್ಲಿ ಪಾಕಿಸ್ತಾನ ಪ್ರೇರಿತ ಇಸ್ಲಾಮಿಕ್ ಭಯೋತ್ಪಾದಕರು ಧರ್ಮ ಯಾವುದು, ನಿಮ್ಮ ಧರ್ಮ ಯಾವುದು, ಅದರಲ್ಲೂ ಹಿಂದೂ ಧರ್ಮವನ್ನ ಗುರಿಯಾಗಿಸಿಕೊಂಡು ಒಬ್ಬೊಬ್ಬರನ್ನ ಗುರಿಯಾಗಿಸಿ ಅವರನ್ನ ಗುಂಡಿಟ್ಟು ಕೊಂದಿದೆ. ಹಿಂದೂ ಅಂತ ಹೇಳಿ ಗುರುತಿಸಲಿಕ್ಕೆ ಕಷ್ಟ ಆದಾಗ ಅನೇಕ ತರದ ಕ್ರಮಗಳನ್ನು ಕೈಗೊಂಡಿದ್ದಾರೆ ಬಂಧುಗಳೇ. ತಕ್ಷಣ ಬಂದಾಗ ನೋಡ್ಲಿಕ್ಕೆ ಅನೇಕರಿಗೆ ಅವರು ಮುಸಲ್ಮಾನರು ಹಿಂದೂಗಳ ಅಂತ ಹೇಳಿ ಗೊತ್ತಾಗದೇ ಇದ್ದಾಗ ಅವರನ್ನ ಕೇಳ್ತಾರೆ, ನಿನ್ನದು ಯಾವ ಧರ್ಮ ಅಂತ. ಅವನ ಹೇಳಿದ್ದನ್ನ ನಂಬಬೇಕು ಅಂತ ಆದ್ರೆ ಪ್ರಾರಂಭದಲ್ಲಿ ಕುಂಕುಮ ಇದೆಯಾ ನೋಡ್ತಾರೆ, ಕೈಗೇನಾದ್ರೂ ಅಥವಾ ಕುತ್ತಿಗೆಗೆ ಏನಾದ್ರು ದಾರ ಕಟ್ಕೊಂಡಿದಾರ ನೋಡ್ತಾರೆ, ಅನೇಕರನ್ನ ಬಟ್ಟೆ ಬಿಚ್ಚಿದ್ದಾರೆ. ಇನ್ನು ಇಸ್ಲಾಂ ಧರ್ಮದ ಕಲ್ಮವನ್ನು ಓದು ಅಂತ ಹೇಳಿಕೊಟ್ಟಿದ್ದ, ಓದಕ್ಕೆ ಬರೆದಿದ್ದವರಿಗೆ ಹೊಡೆದು ಹಾಕಿದ್ದಾರೆ. ಅಂದ್ರೆ ನೀನು ಮುಸಲ್ಮಾನ ಅಲ್ಲ ಅಂತ. ಇದಕ್ಕೆ ನಾವು ಏನ್ ಹೇಳ್ಬೇಕು ಬಂಧುಗಳೇ? ಅನೇಕರು ಮಾತಾಡುವಾಗ ಧರ್ಮ ಇಲ್ಲ, ಭಯೋತ್ಪಾದನೆಗೆ ಧರ್ಮ ಇಲ್ಲ. ಈ ಭಯೋತ್ಪಾದನೆಯನ್ನ ಏನಂತ ಕರೆಯೋಣ? ಅನೇಕರಿಗೆ ಆರ್ಟಿಕಲ್ 370 ತೆಗೆದುಹಾಕಿ ಕಾಶ್ಮೀರವನ್ನ ಮತ್ತೊಮ್ಮೆ, ಹಿಂದೇನು ಕಾಶ್ಮೀರ ವೈಭವವಾಗಿತ್ತು ಅದನ್ನ ಪುನರ್ ಪ್ರತಿಷ್ಠಾಪಿಸಲಿಕ್ಕೆ ಕೇಂದ್ರ ಸರ್ಕಾರ ಅನೇಕ ಕ್ರಮ ಕೈಗೊಳ್ತು. ಅದನ್ನ ಒಳಗಿದ್ದವರಿಗೆ ಅನೇಕರಿಗೆ ಸಹಿಸಿಕೊಳ್ಳಕ್ ಆಗ್ತಾ ಇರಲಿಲ್ಲ, ಇನ್ನು ಪಾಕಿಸ್ತಾನಕ್ಕೆ ಸಹಿಸಿಕೊಳ್ಳಕ್ ಆಗತ್ತಾ? ಅವರು ಕಾಯ್ತಾ ಇದ್ರು. ಕೇಂದ್ರದಲ್ಲಿ 2014 ನಂತರ ಅಧಿಕಾರಕ್ಕೆ ಬಂದಂತ ಸರ್ಕಾರ ಭಯೋತ್ಪಾದಕರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ ಮೇಲೆ ತುಂಬಾ ಕಡಿಮೆ ಆಗಿತ್ತು ಭಯೋತ್ಪಾದಕ ಚಟುವಟಿಕೆ ದೇಶದ ಒಳಗೆ. ಮಿಲಿಟರಿಗಳ ಮೇಲೆ ಮಾತ್ರ ಆಕ್ರಮಣ ಮಾಡ್ತಾ ಇದ್ರು, ಅತಿಕ್ರಮಣ ಮಾಡ್ತಾ ಇದ್ರು, ಭಯೋತ್ಪಾದನೆ ಚಟುವಟಿಕೆ ಮಾಡ್ತಾ ಇದ್ರು, ಆದ್ರೆ ಒಳಗೆ ಬರ್ಲಿಕ್ಕೆ ಆಗಿರ್ಲಿಲ್ಲ. ಆದ್ರೆ ಕಾಶ್ಮೀರದ ಏಳಿಗೆಯನ್ನ ನೋಡಿ ಭಾರತದ ಜೊತೆಯಲ್ಲಿ ಕಾಶ್ಮೀರದ ಜನರ ಮನಸ್ಸು ಕೂಡ ಪರಿವರ್ತನೆ ಆಗ್ತಾ ಇದೆ ಅಂತ ಹೇಳಿ ಗ್ರಹಿಸಿದ ಭಯೋತ್ಪಾದಕರು, ಅದರನ್ನು ಪಾಕಿಸ್ತಾನ ಮತ್ತೊಮ್ಮೆ ತನ್ನ ಕೆಟ್ಟ ಚಾಳಿಯನ್ನ ಮಾಡಿದೆ. ಅಲ್ಲಿಂದ ಭಯೋತ್ಪಾದಕರನ್ನ ಒಳಗೆ ಕಳಿಸಿ ಅನೇಕ ಹಿಂದೂಗಳು ಏನ್ ತಪ್ಪು ಮಾಡಿದ್ರು ಸ್ವಾಮಿ?
ಇಲ್ಲಿಂದ ಟೂರಿಸಂಗೆ ಕಾಶ್ಮೀರವನ್ನು ನೋಡ್ಬೇಕು ಅಂತ ಹೇಳಿ ಹಿಂದೂಗಳು ಹೋದ್ರೆ ಅವರು ತನ್ನ ಕೈಯಲ್ಲಿದ್ದ ಹಣವನ್ನ, ತನ್ನ ದುಡಿಮೆಯ ಹಣವನ್ನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಲ್ಲಿದ್ದಂಥವರಿಗೆ ಒಳ್ಳೇದಾಗತ್ತೆ ಟೂರಿಸಂ. ಅಲ್ಲಿಯ ಮೂಲ ಉತ್ಪಾದನೆ ಟೂರಿಸಂ. ಅಲ್ಲಿ ಟೂರಿಸಂ ಡೆವಲಪ್ ಆದ್ರೆ ಅಲ್ಲಿರೋರು ಮುಸಲ್ಮಾನರು, ಹಿಂದೂಗಳು, ಇನ್ಯಾರು, ಕ್ರಿಶ್ಚಿಯನ್ರು ಎಲ್ಲರೂ ತನ್ನ ಉದ್ದಿಮೆಯನ್ನು ಬೆಳೆಸ್ಕೊಳ್ತಾರೆ, ಎಲ್ಲರೂ ಉನ್ನತಿ ಆಗ್ತಾರೆ. ಹಾಗೆ ಹೋಗಿ ಅಲ್ಲಿ ತಮ್ಮ ಪ್ರವಾಸವನ್ನು ಇಟ್ಕೊಂಡಾಗ ನೀವು ಅವರನ್ನ ಹೊಡೆದಾಕ್ತೀರಿ. ಮತ್ತೊಮ್ಮೆ ಕಾಶ್ಮೀರದ ಜನರನ್ನ, ಭಾರತದ ಹಿಂದೂಗಳನ್ನ ಹೆದರಿಸೋ ಕೆಲಸವನ್ನು ಮಾಡಿದ್ದೀರಿ. ಆದ್ರೆ ಇವತ್ತಿನ ಈ ಹೋರಾಟ ಯಾಕೆ ಅಂತ ಹೇಳಿದ್ರೆ, ಅಥವಾ ಈ ಪ್ರತಿಭಟನೆ ಯಾಕೆ ಅಂತ ಹೇಳಿದ್ರೆ, ಹಿಂದೂಗಳು ಜಗ್ಗುವವರಲ್ಲ, ದೇಶಕ್ಕೆ ನಷ್ಟ ಮಾಡ್ತಿರಲ್ಲ, ಅದ್ ಯಾವುದನ್ನು ಮಾಡಲು ಬೇಡ. ಬೀದಿಗೆ ಬಂದು ಪ್ರತಿಭಟನೆ ಮಾಡಿ ಇಸ್ಲಾಮಿಕ್ ಭಯೋತ್ಪಾದನೆಯನ್ನ ತಡಿಬೇಕು, ಪಾಕಿಸ್ತಾನವನ್ನ ಎದುರಿಸಬೇಕು ಅಂತೇಳಿ ಭಾರತೀಯ ಮುಸಲ್ಮಾನರು ಅದನ್ನ ಹೇಳೋ ಕೆಲಸ ಮಾಡಿ. ಅವತ್ತು ನಿಮ್ ಜೊತೆ ನಾವಿರ್ತೇವೆ. ಇಲ್ಲ ಎಷ್ಟು ದಿನ ಅಂತ ಹೇಳಿ 100 ವರ್ಷ ಆಯ್ತು ಸಹಿಸ್ಕೊಳ್ತಾ, 200 ವರ್ಷ ಆಯ್ತು, 1000 ವರ್ಷ ಆಯ್ತು, ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಹಿಸ್ಕೊಳ್ಬೇಕು ಅಂದ್ರೆ ನೀವು ನಿಮ್ಮ ಪ್ರಾಮಾಣಿಕತೆಯನ್ನ, ನಿಮ್ಮ ಜಾತ್ಯತೀತತೆಯನ್ನ ನೀವು ತೋರಿಸ್ಬೇಕು. ಹಿಂದುಗಡೆಯಿಂದ ನಾವು ಅದ್ರ ಜೊತೆ ಇಲ್ಲ ಅಂತೇಳಿ ನಾಟಕ ಮಾಡಿದ್ರೆ ನಡೆಯೋದಿಲ್ಲ. ಬಾಯ್ ಬಿಟ್ಟು ಹೇಳಿ, ನಿಮಗೆ ಭಯ ಇದೆ ಅದಕ್ಕೆ ಮಾತಾಡ್ತಿಲ್ಲ ಅಂತ ಅದನ್ನಾದ್ರೂ ಹೇಳಿ. ಇಸ್ಲಾಮಿಕ್ ಭಯೋತ್ಪಾದನೆ ನಮ್ಮನ್ನು ಉಳಿಸೋದಿಲ್ಲ ಅಂತ ನಿಮಗೆ ಭಯ ಇದೆ, ಇಸ್ಲಾಮಲ್ಲೇ ಒಂದಿಷ್ಟು ಜನ ನಮ್ಮನ್ನು ಸಹಿಸ್ಕೊಳ್ಳೋದಿಲ್ಲ ಅಂತ ಹೇಳಿ, ಆಗ ನಿಮ್ಮನ್ನು ಒಪ್ಕೋತೀವಿ. ನೀವು ಮಾತೇ ಆಡದೆ ಮೌನ ಇದ್ರೆ, ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳಿ ಮಾತಿದೆ ನಮ್ಮಲ್ಲಿ. ಮೌನ ಇದ್ರೆ ಕೆಟ್ಟದಕ್ಕೆ ನಾನು ಸಹಕಾರ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಹಾಗಾಗಿ ಆ ಕೆಲಸವನ್ನ ಮಾಡಬೇಡಿ. ಒಟ್ಟಿಗೆ ಬಾಳ್ಬೇಕಿದೆ, ಒಟ್ಟಿಗೆ ಬದುಕಬೇಕಿದೆ, ಒಟ್ಟಿಗೆ ದೇಶ ಕಟ್ಟಬೇಕಿದೆ. ಅದಕ್ಕೆ ನೀವು ಹೆಜ್ಜೆಗೆ ಹೆಜ್ಜೆ ಇಡಬೇಕು ಅಂದ್ರೆ ಕೆಟ್ಟದ್ದನ್ನ ನೀವು ಕೂಡ ಖಂಡಿಸಿದಾಗ ಮಾತ್ರ ನಿಮ್ ಜೊತೆ ನಿಲ್ಲಕ್ಕೆ ನಾವು ತಯಾರಿದ್ದೇವೆ. ಇಲ್ಲದೆ ಇದ್ರೆ ಒಟ್ಟಿಗೆ ಹೆಜ್ಜೆ ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ, ಬಂಧುಗಳೇ, ನಾವೆಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಸಮಸ್ಯೆ ಆದಾಗ ಮಾತ್ರ ನೋವನ್ನ ಬಂದು ಅಯ್ಯೋ ಅಂತೀವಿ, ಪಕ್ಕದ ಮನೆಯಲ್ಲಿ ಆದಾಗ ಅವಂದು ಅಂತೀವಿ. ಇವತ್ತು ಭಯೋತ್ಪಾದನೆ ತೀರ್ಥಹಳ್ಳಿವರೆಗೂ ಬಂದಿದೆ, ನಾಳೆ ನಮ್ಮ ಹಳ್ಳಿಯ, ನಮ್ಮ ಪಕ್ಕದ ಮನೆಗೂ ಬರುತ್ತೆ. ಇದನ್ನ ಹಿಮ್ಮೆಟ್ಟಿಸಬೇಕು ಅಂದ್ರೆ ಒಟ್ಟಾಗಬೇಕು, ಒಂದಾಗಬೇಕು, ಒಂದೇಳೆ ಹೆಜ್ಜೆ ಇಡಬೇಕು. ಕರೆ ಕೊಟ್ಟಾಗ ಮಾತ್ರ ಅಲ್ಲ, ಸ್ವಯಂ ಪ್ರೇರಿತವಾಗಿ ನಾನು ಹೊರಗೆ ಬರಬೇಕು. ಸಂಘಟನೆಗಳು, ಅನೇಕ ಕಾರ್ಯಕರ್ತರು ತಮ್ಮ ಜೀವನವನ್ನು ಕೊಟ್ಟು ಕೆಲಸ ಮಾಡ್ತಾ ಇರ್ತಾರೆ. ಎಲ್ರು ನಾವು ಕಣ್ಬಿಟ್ಟು ನೋಡೋದೇನಂದ್ರೆ ಆ ಸಂಘಟನೆ ಏನ್ ಮಾಡುತ್ತೆ ನೋಡೋಣ ಅಂತ. ಅದಲ್ಲ, ನಾವು ಹೊರಗೆ ಬರಬೇಕು, ಸರ್ಕಾರಕ್ಕೆ ಎಚ್ಚರಿಕೆಗಳನ್ನು ಕೊಡಬೇಕು. ನೀವು ಹಿಂದೂಗಳ ವಿರುದ್ಧ ನಿಮ್ಮ ನಡೆ ಇದ್ರೆ ನಾವು ನಿಮ್ಮ ಜೊತೆ ಇಲ್ಲ ಅಂತೇಳಿ ಎಲ್ಲಾ ಸಮಯದಲ್ಲೂ ಉತ್ತರ ಕೊಡಬೇಕು. ನಮಗೊಂದು ದೇವರು ಮರವು ಕೊಟ್ಬಿಟ್ಟಿದ್ದಾನೆ. ಮರು ಇಲ್ಲಿಂದ ಒಂದು ಹೋಗುತ್ತೆ, ನಮ್ಗೆ ಈ ನೋವೇ ಮರ್ತೋಗುತ್ತೆ. ಆ ಕುಟುಂಬಗಳು ಮಾತ್ರ ಜೀವನ ಪರ್ಯಂತ ಅನುಭವಿಸ್ಬೇಕು. ಆ ಹೆಂಡತಿಗೆ ಗಂಡ ಇಲ್ಲ, ಮಗುವಿಗೆ ತಂದೆ ಇಲ್ಲ. ನಮ್ಮ ಮನೆಯನ್ನು ಒಂದ್ಸರಿ ಕಲ್ಪನೆ ಮಾಡ್ಕೊಳ್ಳಿ. ನಮ್ಮ ತಂದೆ ತಾಯಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಬದುಕೆ ಆಗಿರುತ್ತೆ ಅಂತ. ಹಾಗಾಗಿ ಆ ರೀತಿ ನಮ್ಮ ಮನೆಗೂ ಭಯೋತ್ಪಾದನೆ ಬರೋವರೆಗೂ, ನಮ್ಮ ಮನೆಯಲ್ಲೂ ಲವ್ ಜಿಹಾದ್ ಆಗಿ ನಮ್ಮ ಹೆಣ್ಣು ಮಕ್ಕಳು ಓಡಿ ಹೋಗುವ ಮೊದಲೇ ನಾವು ಎಚ್ಚರಗೊಳ್ಳದೆ ಇದ್ರೆ ನಮಗೆ ಉಳಿಗಾಲ ಇಲ್ಲ. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.